ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿಯಾಗಿರುವಂತಹ ದರ್ಶನ್ಗೆ ಜೈಲಲ್ಲಿ ಕೂತ್ರೆ ಕೂರೋಕಾಗ್ತಾ ಇಲ್ಲ, ನಿಂತ್ರೆ ನಿಲ್ಲೋಕಾಗ್ತಾ ಇಲ್ಲ. ಇವತ್ತು ದರ್ಶನ್ಗೆ ಬಿಗ್ ಡೇ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಫ್ರೇಮ್ ಇವತ್ತು ಆಗುತ್ತೆ. ಅಷ್ಟೇ ಅಲ್ಲ, ಪ್ರಕರಣದ ಎಲ್ಲ ಆರೋಪಿಗಳು ಖುದ್ದು ಇವತ್ತು ಕೋರ್ಟ್ಗೆ ಹಾಜರಾಗಲೇಬೇಕು. ಈ ರಿಪೋರ್ಟ್ ನೋಡಿ. ರೇಣುಕಾಸ್ವಾಮಿ ಕೊಲೆ ಇದು ಕರುನಾಡನ್ನೇ ಬೆಚ್ಚಿ ಬೀಳಿಸಿದ್ದ ಹತ್ಯೆ. ಭೀಕರ ಎ ಕೇಸಿನಲ್ಲಿ ಇದೀಗ ಡಿ ಗ್ಯಾಂಗ್ ಸೆರೆವಾಸವನ್ನ ಅನುಭವಿಸ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್, ಪವಿತ್ರ ಗೌಡ ಕಂಬಿ ಎಣಿಸುತ್ತಿದ್ದಾರೆ. ಇವತ್ತು ಇಡೀ ಡಿ ಗ್ಯಾಂಗ್ ನ್ಯಾಯಾಲಯಕ್ಕೆ ಹಾಜರಾಗಲಿದೆ. ಇಂದು ಸೆಷನ್ಸ್ ಕೋರ್ಟ್ ಮುಂದೆ ಡಿ ಗ್ಯಾಂಗ್ ಹಾಜರ್. ಎಂದೇ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಚಾರ್ಜ್ ಫ್ರೇಮ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಮೊನ್ನೆಯಷ್ಟೇ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿತ್ತು. ದರ್ಶನ್, ಪವಿತ್ರ ಗೌಡ ಸೇರಿ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಿದ್ರು. ಈ ವೇಳೆ ದರ್ಶನ್ ಪರ ವಕೀಲರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾರ್ಜ್ ಫ್ರೇಮ್ ಮಾಡದಂತೆ ಆಕ್ಷೇಪವನ್ನ ಎತ್ತಿದ್ರು. ಹೀಗಾಗಿ ನ್ಯಾಯಾಧೀಶರು ನವೆಂಬರ್ 3ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ರು. ಇವತ್ತು ಡಿ ಗ್ಯಾಂಗ್ ಕೋರ್ಟ್ ಮುಂದೆ ಹಾಜರಾಗಲಿದೆ. ಕೊಲೆ ಆರೋಪಿಗಳಿಗೆ ನ್ಯಾಯಾಧೀಶರು ಆರೋಪ ನಿಗದಿ ಮಾಡಲಿದ್ದಾರೆ. ಅಷ್ಟಕ್ಕೂ ಏನಿದು ಚಾರ್ಜ್ ಫ್ರೇಮ್ ಅಂತ ತೋರಿಸ್ತೀವಿ ನೋಡಿ. ಏನಿದು ಚಾರ್ಜ್ ಫ್ರೇಮಿಂಗ್? ಆರೋಪಿಗಳ ಮೇಲೆ ದೋಷಾರೋಪ ಹೊರಿಸಲಾಗುತ್ತೆ. ಚಾರ್ಜ್ ಶೀಟ್ ಆಧಾರದಲ್ಲಿ ದೋಷಾರೋಪ ಹೊರಿಸಲಾಗುತ್ತೆ. ಕೋರ್ಟ್ನಲ್ಲಿ ನ್ಯಾಯಾಧೀಶರು ದೋಷಾರೋಪ ಹೊರಿಸುತ್ತಾರೆ. ಆರೋಪಿಗಳ ಮೇಲಿನ ಆರೋಪಗಳನ್ನು ನಿಗದಿಪಡಿಸುತ್ತಾರೆ. ಸೆಷನ್ಸ್ಗಳ ಪ್ರಕಾರ ಆರೋಪಗಳನ್ನು ನಿಗದಿಪಡಿಸುತ್ತಾರೆ. ಕೋರ್ಟ್ನಲ್ಲಿ ಆರೋಪಿಗಳಿಗೆ ಜಡ್ಜ್ ಓದಿ ಹೇಳ್ತಾರೆ. ಆರೋಪಿಗಳು ತಮ್ಮ ಮೇಲಿನ ಆರೋಪಗಳನ್ನು ಒಪ್ಪಬಹುದು ಅಥವಾ ನಮ್ಮ ಮೇಲಿನ ಆರೋಪ ಸುಳ್ಳೆಂದು ಹೇಳಬಹುದು. ಒಂದು ವೇಳೆ ಆರೋಪಿಗಳು ಒಪ್ಪದೇ ಇದ್ರೆ ವಿಚಾರಣೆ ಶುರು. ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ಶುರುವಾಗುತ್ತೆ. ಅಂದುಕೊಂಡಂತೆ ದರ್ಶನ್, ಪವಿತ್ರ ಗೌಡ ತಮ್ಮ ಮೇಲಿನ ಆರೋಪಗಳನ್ನ ಒಪ್ಪಿಕೊಳ್ಳಲ್ಲ. ಒಂದು ವೇಳೆ ಉಳಿದಂತಹ ಆರೋಪಿಗಳು ತಮ್ಮ ಮೇಲಿನ ಆರೋಪ ಒಪ್ಪದೇ ಇದ್ರೆ ಅಸಲಿ ಆಟ ಆಗ ಶುರು. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿಯಾಗಿರುವಂತಹ ದರ್ಶನ್ಗೆ ಜೈಲಲ್ಲಿ ಕೂತ್ರೆ ಕೂರೋಕಾಗ್ತಾ ಇಲ್ಲ, ನಿಂತ್ರೆ ನಿಲ್ಲೋಕಾಗ್ತಾ ಇಲ್ಲ. ಇವತ್ತು ದರ್ಶನ್ಗೆ ಬಿಗ್ ಡೇ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಫ್ರೇಮ್ ಇವತ್ತು ಆಗುತ್ತೆ. ಅಷ್ಟೇ ಅಲ್ಲ, ಪ್ರಕರಣದ ಎಲ್ಲ ಆರೋಪಿಗಳು ಖುದ್ದು ಇವತ್ತು ಕೋರ್ಟ್ಗೆ ಹಾಜರಾಗಲೇಬೇಕು. ಈ ರಿಪೋರ್ಟ್ ನೋಡಿ. ರೇಣುಕಾಸ್ವಾಮಿ ಕೊಲೆ ಇದು ಕರುನಾಡನ್ನೇ ಬೆಚ್ಚಿ ಬೀಳಿಸಿದ್ದ ಹತ್ಯೆ. ಭೀಕರ ಎ ಕೇಸಿನಲ್ಲಿ ಇದೀಗ ಡಿ ಗ್ಯಾಂಗ್ ಸೆರೆವಾಸವನ್ನ ಅನುಭವಿಸ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್, ಪವಿತ್ರ ಗೌಡ ಕಂಬಿ ಎಣಿಸುತ್ತಿದ್ದಾರೆ. ಇವತ್ತು ಇಡೀ ಡಿ ಗ್ಯಾಂಗ್ ನ್ಯಾಯಾಲಯಕ್ಕೆ ಹಾಜರಾಗಲಿದೆ. ಇಂದು ಸೆಷನ್ಸ್ ಕೋರ್ಟ್ ಮುಂದೆ ಡಿ ಗ್ಯಾಂಗ್ ಹಾಜರ್. ಎಂದೇ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಚಾರ್ಜ್ ಫ್ರೇಮ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಮೊನ್ನೆಯಷ್ಟೇ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿತ್ತು. ದರ್ಶನ್, ಪವಿತ್ರ ಗೌಡ ಸೇರಿ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಿದ್ರು. ಈ ವೇಳೆ ದರ್ಶನ್ ಪರ ವಕೀಲರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾರ್ಜ್ ಫ್ರೇಮ್ ಮಾಡದಂತೆ ಆಕ್ಷೇಪವನ್ನ ಎತ್ತಿದ್ರು. ಹೀಗಾಗಿ ನ್ಯಾಯಾಧೀಶರು ನವೆಂಬರ್ 3ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ರು. ಇವತ್ತು ಡಿ ಗ್ಯಾಂಗ್ ಕೋರ್ಟ್ ಮುಂದೆ ಹಾಜರಾಗಲಿದೆ. ಕೊಲೆ ಆರೋಪಿಗಳಿಗೆ ನ್ಯಾಯಾಧೀಶರು ಆರೋಪ ನಿಗದಿ ಮಾಡಲಿದ್ದಾರೆ. ಅಷ್ಟಕ್ಕೂ ಏನಿದು ಚಾರ್ಜ್ ಫ್ರೇಮ್ ಅಂತ ತೋರಿಸ್ತೀವಿ ನೋಡಿ. ಏನಿದು ಚಾರ್ಜ್ ಫ್ರೇಮಿಂಗ್? ಆರೋಪಿಗಳ ಮೇಲೆ ದೋಷಾರೋಪ ಹೊರಿಸಲಾಗುತ್ತೆ. ಚಾರ್ಜ್ ಶೀಟ್ ಆಧಾರದಲ್ಲಿ ದೋಷಾರೋಪ ಹೊರಿಸಲಾಗುತ್ತೆ. ಕೋರ್ಟ್ನಲ್ಲಿ ನ್ಯಾಯಾಧೀಶರು ದೋಷಾರೋಪ ಹೊರಿಸುತ್ತಾರೆ. ಆರೋಪಿಗಳ ಮೇಲಿನ ಆರೋಪಗಳನ್ನು ನಿಗದಿಪಡಿಸುತ್ತಾರೆ. ಸೆಷನ್ಸ್ಗಳ ಪ್ರಕಾರ ಆರೋಪಗಳನ್ನು ನಿಗದಿಪಡಿಸುತ್ತಾರೆ. ಕೋರ್ಟ್ನಲ್ಲಿ ಆರೋಪಿಗಳಿಗೆ ಜಡ್ಜ್ ಓದಿ ಹೇಳ್ತಾರೆ. ಆರೋಪಿಗಳು ತಮ್ಮ ಮೇಲಿನ ಆರೋಪಗಳನ್ನು ಒಪ್ಪಬಹುದು ಅಥವಾ ನಮ್ಮ ಮೇಲಿನ ಆರೋಪ ಸುಳ್ಳೆಂದು ಹೇಳಬಹುದು. ಒಂದು ವೇಳೆ ಆರೋಪಿಗಳು ಒಪ್ಪದೇ ಇದ್ರೆ ವಿಚಾರಣೆ ಶುರು. ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ಶುರುವಾಗುತ್ತೆ.
ಅಂದುಕೊಂಡಂತೆ ದರ್ಶನ್, ಪವಿತ್ರ ಗೌಡ ತಮ್ಮ ಮೇಲಿನ ಆರೋಪಗಳನ್ನ ಒಪ್ಪಿಕೊಳ್ಳಲ್ಲ. ಒಂದು ವೇಳೆ ಉಳಿದಂತಹ ಆರೋಪಿಗಳು ತಮ್ಮ ಮೇಲಿನ ಆರೋಪ ಒಪ್ಪದೇ ಇದ್ರೆ ಅಸಲಿ ಆಟ ಆಗ ಶುರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿಯಾಗಿರುವಂತಹ ದರ್ಶನ್ಗೆ ಜೈಲಲ್ಲಿ ಕೂತ್ರೆ ಕೂರೋಕಾಗ್ತಾ ಇಲ್ಲ, ನಿಂತ್ರೆ ನಿಲ್ಲೋಕಾಗ್ತಾ ಇಲ್ಲ. ಇವತ್ತು ದರ್ಶನ್ಗೆ ಬಿಗ್ ಡೇ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಫ್ರೇಮ್ ಇವತ್ತು ಆಗುತ್ತೆ. ಅಷ್ಟೇ ಅಲ್ಲ, ಪ್ರಕರಣದ ಎಲ್ಲಾ ಆರೋಪಿಗಳು ಖುದ್ದು ಇವತ್ತು ಕೋರ್ಟ್ಗೆ ಹಾಜರಾಗಲೇಬೇಕು. ಈ ರಿಪೋರ್ಟ್ ನೋಡಿ. ರೇಣುಕಾಸ್ವಾಮಿ ಕೊಲೆ ಇದು ಕರುನಾಡನ್ನೇ ಬೆಚ್ಚಿ ಬೀಳಿಸಿದ್ದ ಹತ್ಯೆ. ಭೀಕರ ಕೇಸಿನಲ್ಲಿ ಇದೀಗ ಡಿ ಗ್ಯಾಂಗ್ ಸೆರೆವಾಸವನ್ನ ಅನುಭವಿಸ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್, ಪವಿತ್ರ ಗೌಡ ಕಂಬಿ ಎಣಿಸುತ್ತಿದ್ದಾರೆ. ಇವತ್ತು ಇಡೀ ಡಿ ಗ್ಯಾಂಗ್ ನ್ಯಾಯಾಲಯಕ್ಕೆ ಹಾಜರಾಗಲಿದೆ. ಇಂದು ಸೆಷನ್ಸ್ ಕೋರ್ಟ್ ಮುಂದೆ ಡಿ ಗ್ಯಾಂಗ್ ಹಾಜರ್. ಎಂದೇ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಚಾರ್ಜ್ ಫ್ರೇಮ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಮೊನ್ನೆಯಷ್ಟೇ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿತ್ತು. ದರ್ಶನ್, ಪವಿತ್ರ ಗೌಡ ಸೇರಿ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಿದ್ರು. ಈ ವೇಳೆ ದರ್ಶನ್ ಪರ ವಕೀಲರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾರ್ಜ್ ಫ್ರೇಮ್ ಮಾಡದಂತೆ ಆಕ್ಷೇಪವನ್ನ ಎತ್ತಿದ್ರು. ಹೀಗಾಗಿ ನ್ಯಾಯಾಧೀಶರು ನವೆಂಬರ್ 3ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ರು. ಇವತ್ತು ಡಿ ಗ್ಯಾಂಗ್ ಕೋರ್ಟ್ ಮುಂದೆ ಹಾಜರಾಗಲಿದೆ. ಕೊಲೆ ಆರೋಪಿಗಳಿಗೆ ನ್ಯಾಯಾಧೀಶರು ಆರೋಪ ನಿಗದಿ ಮಾಡಲಿದ್ದಾರೆ. ಅಷ್ಟಕ್ಕೂ ಏನಿದು ಚಾರ್ಜ್ ಫ್ರೇಮ್ ಅಂತ ತೋರಿಸ್ತೀವಿ ನೋಡಿ. ಏನಿದು ಚಾರ್ಜ್ ಫ್ರೇಮಿಂಗ್? ಆರೋಪಿಗಳ ಮೇಲೆ ದೋಷಾರೋಪ ಹೊರಿಸಲಾಗುತ್ತೆ. ಚಾರ್ಜ್ ಶೀಟ್ ಆಧಾರದಲ್ಲಿ ದೋಷಾರೋಪ ಹೊರಿಸಲಾಗುತ್ತೆ. ಕೋರ್ಟ್ನಲ್ಲಿ ನ್ಯಾಯಾಧೀಶರು ದೋಷಾರೋಪ ಹೊರಿಸುತ್ತಾರೆ. ಆರೋಪಿಗಳ ಮೇಲಿನ ಆರೋಪಗಳನ್ನು ನಿಗದಿಪಡಿಸುತ್ತಾರೆ. ಸೆಷನ್ಸ್ಗಳ ಪ್ರಕಾರ ಆರೋಪಗಳನ್ನು ನಿಗದಿಪಡಿಸುತ್ತಾರೆ. ಕೋರ್ಟ್ನಲ್ಲಿ ಆರೋಪಿಗಳಿಗೆ ಜಡ್ಜ್ ಓದಿ ಹೇಳ್ತಾರೆ. ಆರೋಪಿಗಳು ತಮ್ಮ ಮೇಲಿನ ಆರೋಪಗಳನ್ನು ಒಪ್ಪಬಹುದು ಅಥವಾ ನಮ್ಮ ಮೇಲಿನ ಆರೋಪ ಸುಳ್ಳೆಂದು ಹೇಳಬಹುದು. ಒಂದು ವೇಳೆ ಆರೋಪಿಗಳು ಒಪ್ಪದೇ ಇದ್ರೆ ವಿಚಾರಣೆ ಶುರು. ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ಶುರುವಾಗುತ್ತೆ. ಅಂದುಕೊಂಡಂತೆ ದರ್ಶನ್, ಪವಿತ್ರ ಗೌಡ ತಮ್ಮ ಮೇಲಿನ ಆರೋಪಗಳನ್ನ ಒಪ್ಪಿಕೊಳ್ಳಲ್ಲ. ಒಂದು ವೇಳೆ ಉಳಿದಂತಹ ಆರೋಪಿಗಳು ತಮ್ಮ ಮೇಲಿನ ಆರೋಪ ಒಪ್ಪದೇ ಇದ್ರೆ ಅಸಲಿ ಆಟ ಆಗ ಶುರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.